ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಮಲ್ಲು ಕನ್ನಡ ಫುಡ್ ಅಂಟರ್ ಚಾನಲ್ಗೆ ಸ್ವಾಗತ. ಇಂದು ಒಂದು ವಿಶೇಷವಾದ ಒಂದು ಪಾಯಸದ ರೆಸಿಪಿ. ಇವಾಗ ಎಲ್ಲರಿಗೂ ಗೊತ್ತು, ಹಲಸಿನ ಸೀಸನ್ನು. ನಾವು ಹಲಸಿನ ತಿಂದ್ಬಿಟ್ಟು ಬೀಜನ ಬಿಸಾಕ್ತೀವಿ, ಇಲ್ಲ ಪಲ್ಯನೋ ಸಾರೋ ಮಾಡ್ತೀವಿ. ಆದರೆ ಅದೇ ಬೀಜ ತಗೊಂಡು ಸ್ಪೆಷಲ್ ಆದ ಸೂಪರಾಗಿರೋ ಒಂದು ಪಾಯಸ ರೆಡಿ ಮಾಡೋಣ. ಫಸ್ಟ್ ನಮಗೆ ಹಲಸಿನ ಬೀಜಗಳನ್ನು ಚೆನ್ನಾಗಿ ತೊಳೆದು ಸೈಡಿಗೆ ಮಡಗೋಣ. ಸ್ವಲ್ಪ ಸಬ್ಬಕ್ಕಿ ಬೇಕು. ಆಮೇಲೆ ಒಂದು ಕಪ್ಪು ಬೆಲ್ಲ ಅಥವಾ ಅಚ್ಚು ಬೆಲ್ಲ ಪಾಕ ಮಾಡಿ ಮಡಗೋಣ. ಆಮೇಲೆ ತೆಂಗಿನಕಾಯಿ 3 ಥರ ಫಿಲ್ಟ್ರ್ ಮಾಡ್ಕೊಬೇಕು. ಫಸ್ಟ್ ಫಿಲ್ಟ್ರಲ್ಲಿ ನೀರು ಮಿಕ್ಸ್ ಮಾಡಬೇಡಿ, ಸೆಕೆಂಡ್ ಫಿಲ್ಟ್ರಲ್ಲಿ ಸ್ವಲ್ಪ ನೀರು ಮಿಕ್ಸ್ ಮಾಡಿ, ಥರ್ಡ್ ಫಿಲ್ಟ್ರಲ್ಲಿ ನೀರು ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಆ ಥರ್ಡ್ ಫಿಲ್ಟ್ರಲ್ಲಿ ಬರುವ ನೀರನ್ನು ಹಲಸಿನ ಬೀಜದಲ್ಲಿ ಹಾಕಿ ಕುಕ್ಕರಲ್ಲಿ ಹಾಕಿ ಬೇಯಿಸ್ಕೊಬೇಕು. ಸೊ ಹಲಸಿನ ಬೀಜಕ್ಕೆ 3ನೇ ಸಲ ಫಿಲ್ಟ್ರ್ ಮಾಡಿ ಜಾಸ್ತಿ ನೀರನ್ನು ಹಾಕಿ ಕುಕ್ಕರಲ್ಲಿ ಬೇಯಿಸ್ಕೊಂಡು ಚೆನ್ನಾಗಿ ಮ್ಯಾಶ್ ಮಾಡಿ ಮಡಗ್ಬಿಡೋಣ ಸೈಡ್ಗೆ. ನೆಕ್ಸ್ಟು ಒಂದು ಗಟ್ಟಿ ಇರುವಂಥ ಒಂದು ಪಾತ್ರೆಯನ್ನು ಬಾಣಲಿನ ತಗೊಳ್ಳಿ. ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ಚೆನ್ನಾಗಿ ಯಾವ ರೀತಿ ಅಂದರೆ ಲೈಟ್ ಕಲರು, ತುಂಬ ಸೀದೋಗಬಾರ್ದು, ಲೈಟಾಗಿ ಸ್ವಲ್ಪ ಎಣ್ಣೆಯಲ್ಲಿ ಹುರ್ಕೊಂಬಿಟ್ಟು ಈ ದ್ರಾಕ್ಷಿ ಗೋಡಂಬಿನ ನಾವು ಸೈಡಿಗೆ ಮಡಗಬೇಕು. ಆಮೇಲೆ ಅದೇ ತುಪ್ಪವನ್ನು ನಾವು ಆಗಲೇ ನಾವು ಪೇಸ್ಟ್ ಮಾಡಿ ಮಡಗಿದ್ದೀವಲ್ಲ ಹಲಸೆಕಾಯ್ದು ಬೀಜನ, ಅದನ್ನು ಚೆನ್ನಾಗಿ ಹುರ್ಕೊಬೇಕು. ನೋಡಿ, ಈ ರೀತಿಯಲ್ಲಿ ಅದನ್ನು ಮ್ಯಾಶ್ ಮಾಡ್ಕೊಳ್ಳಿ. ಪೇಸ್ಟ್ ಅಂದರೆ ಫುಲ್ ಸಾಫ್ಟ್ ಅಲ್ಲ, ಸ್ವಲ್ಪ ಗರಿ ಇರಲಿ. ಯಾಕಂದರೆ ನಾವು ಆ ಪಾಯಸದಲ್ಲಿ ನಮ್ಗೆ ಫೀಲ್ ಆಗಬೇಕು ಹಲಸೆಕಾಯಿ ಬೀಜ ಅಂತ. ಸ್ವಲ್ಪ ತುಂಬ ನೈಸ್ ಪೇಸ್ಟ್ ಬೇಡ. ಸೊ ಈ ರೀತಿಯಲ್ಲಿ ಚೆನ್ನಾಗಿ ಹುರ್ಕೊಬೇಕು. ಓಕೆನಾ? ಈ ರೀತಿಯಲ್ಲಿ ಚೆನ್ನಾಗಿ ಹುರ್ಕೊಂಬಿಟ್ಟು ನೆಕ್ಸ್ಟ್ ನಾವು ಇದಕ್ಕೆ ಆಗಲೇ ನಾವು ಬೆಲ್ಲವನ್ನು ಪಾಕ ಮಾಡಾಕಿದ್ದೀವಿ. ಬೆಲ್ಲ ಪಾಕ ಮಾಡಿ ಫಿಲ್ಟ್ರ್ ಮಾಡಿ, ಯಾಕಂದರೆ ಸ್ವಲ್ಪ ಮಣ್ಣಿರೋ ಚಾನ್ಸಸ್ ಇರುತ್ತೆ. ಫಿಲ್ಟ್ರ್ ಮಾಡಿ ನೋಡಿ, ಈ ಥಿಕ್ನೆಸ್ಸಲ್ಲಿ ನೀವು ಪಾಕ ಮಾಡ್ಕೊಬೇಕು. ನೋಡಿದ್ರೆ ಈ ಥಿಕ್ನೆಸ್ಸಲ್ಲಿ ಪಾಕ ಮಾಡ್ಕೊಂಡು ಇವಾಗ ಇದನ್ನು ಚೆನ್ನಾಗಿ ಇದ್ರ ಜೊತೆ ಬೇಯಿಸ್ಕೊಬೇಕು ಫಸ್ಟು. ಸೊ ಒಂದು 10 ನಿಮಿಷ ಈ ಬೆಲ್ಲ ಈ ಹಲಸೆಕಾಯಿ ಜೊತೆಗೆ ಚೆನ್ನಾಗಿ ಬೇಯಬೇಕು. ಓಕೆನಾ? ಅದಾದಮೇಲೆ ನಾವಾಗಲೇ ನೈಲಾನ್ ಸಬ್ಬಕ್ಕಿ ನೆನೆ ಹಾಕಿದ್ದೀವಲ್ಲ, ಆ ನೈಲಾನ್ ಸಬ್ಬಕ್ಕಿನ ಇದ್ರ ಜೊತೆಗೆ ಆ್ಯಡ್ ಮಾಡ್ಕೊಬೇಕು. ಇದು ಒಂದು 10 ರಿಂದ 15 ನಿಮಿಷ ಚೆನ್ನಾಗಿ ಬೇಯಬೇಕು. ಅದನ್ನು ಲೋ ಫ್ಲೇಮಲ್ಲಿ ಹಾಕ್ಬಿಟ್ಟು ಎಲ್ಲ ಕಡೆಗೂ ಆಗೋ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿಯಲ್ಲಿ ಇವಾಗ ನೈಲಾನ್ ಸಬ್ಬಕ್ಕಿ ಕೂಡ ಚೆನ್ನಾಗಿ ಬೆಂದಿದೆ. ನಾವು ಅದು ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ. ಸುಮ್ಮನೆ ಕೈಯಲ್ಲಿ ಎತ್ತಿ ಒಂದ್ಸಲ ಹಿಂಗೆ ಪ್ರೆಸ್ ಮಾಡಿ ನೋಡಿದ್ರೆ ಬೆಂದಿದೆ ಇಲ್ವ ಅಂತ ನಮಗೆ ಗೊತ್ತಾಗುತ್ತೆ. ಸೊ ನೆಕ್ಸ್ಟು ಆಗಲೇ ಹಾಲನ್ನು ನಾವು ರೆಡಿ ಮಾಡಿದ್ವಲ್ಲ, ಅದರಲ್ಲಿ ಸೆಕೆಂಡ್ ಫಿಲ್ಟ್ರು ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿ ಸೆಕೆಂಡ್ ಫಿಲ್ಟ್ರು ತೆಂಗಿನಕಾಯಿ ಹಾಲನ್ನು ಫಸ್ಟ್ ಇದ್ರ ಜೊತೆಗೆ ಹಾಕ್ಕೊಳ್ಳಿ. ಇದನ್ನು ಅಷ್ಟೇ ಒಂದು 10 ಮಿನಿಟ್ಸು ಚೆನ್ನಾಗಿ ಕುದಿಸ್ಬೇಕು. ಯಾವ ರೀತಿ ಅಂದರೆ ನೀರೆಲ್ಲ ಬತ್ತೋಗಿ 10 ಮಿನಿಟ್ಸ್ ಚೆನ್ನಾಗಿ ಕುದಿ ಬಂದಮೇಲೆ ಸ್ವಲ್ಪ ತಿಕ್ಕಾಗುತ್ತೆ. ಆ ಟೈಮಲ್ಲಿ ಫಸ್ಟ್ ಕ್ವಾಲಿಟಿ ಹಾಲಿದೆಯಲ್ಲ, ನಾವು ನೀರು ಹಾಕದೆ ತೆಂಗಿನಕಾಯಿ ಹಾಲನ್ನು ತೆಗೆದಿದ್ವಲ್ಲ, ಇದು ಫೈನಲ್ ಸ್ಟೇಜ್. ಓಕೆನಾ? ಆ ಹಾಲನ್ನು ಇದಕ್ಕೆ ಹಾಕೊಬೇಕು. ಸೊ ಇದನ್ನು ಅಷ್ಟೇ, ಇದು ಜಾಸ್ತಿ ಕುದಿಬಾರ್ದು. ಎಷ್ಟು ಒಂದು ಕುದಿ ಬಂದಿದ ತಕ್ಷಣ ನಾವು ಇವಾಗ ಫ್ರೈ ಮಾಡಿ ಇಕ್ಕಿರುವಂಥ ದ್ರಾಕ್ಷಿ ಗೋಡಂಬಿ ಇದಕ್ಕೆ ಹಾಕ್ಕೊಳ್ಳೋಣ. ಸೊ ಇದು ಹಾಕಿದ್ಮೇಲೆ ಸ್ವಲ್ಪ ಮಿಕ್ಸ್ ಮಾಡಿಕೊಡಿ. ಸೊ ಪಾಯಸ ಆಲ್ಮೋಸ್ಟ್ ಡನ್. ಇದು ಫೈನಲ್ ಸ್ಟೇಜ್ ಆಗಿದೆ. ಇವಾಗ ಜಸ್ಟ್ ಗಾರ್ನಿಷಿಂಗೋಸ್ಕರ ಸ್ವಲ್ಪ ಏಲಕ್ಕಿ ಪೌಡ್ರು ಆಪ್ಷನಲ್ಲು. ಸ್ಮೆಲ್ ಇಷ್ಟ ಇಲ್ಲ ಅಂದರೆ ಹಾಕ್ಕೊಬೇಡಿ. ಸೊ ಒಂದು ಫ್ಲೇವರ್ ಸಿಗಬೇಕಂದ್ರೆ ಹಾಕ್ಕೊಳ್ಳಿ. ಆಮೇಲೆ ಸ್ವಲ್ಪ ಫ್ರೆಶ್ ಕ್ರೀಮು, ಇದು ಆಪ್ಷನಲ್ಲು, ಜಸ್ಟ್ ಫಾರ್ ಒಂದು ಗಾರ್ನಿಷಿಂಗೋಸ್ಕರ ಹಾಕ್ತಾಯಿದ್ದೀನಿ. ಇದ್ರೆ ಹಾಕಿ, ಇಲ್ಲ ಅಂದರೆ ಇಲ್ಲ. ಸೊ ಇವಾಗ ಸ್ಪೆಷಲ್ ಸೂಪರಾಗಿರುವಂಥ ಹಲಸೆಕಾಯಿ ಬೀಜ ಪಾಯಸ ರೆಡಿ. ಖಂಡಿತವಾಗ್ಲೂ ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ ರೆಸಿಪಿ. ಟ್ರೈ ಮಾಡಿಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.